ಹಿಂದುಳಿದ ವರ್ಗದ ಬಗ್ಗೆ ಸಿದ್ದರಾಮಯ್ಯನವ್ರಿಗೆ ಯಾವಾಗ ನೆನಪಾಗ್ತದ, ಕಾಂಗ್ರೆಸ್ಗೆ ಯಾವಾಗ ನೆನಪಾಗ್ತದ ಅಂದ್ರ ಸಿದ್ದರಾಮಯ್ಯನವರ ಕುರ್ಚಿಗೆ ಕಂಟಕ ಬಂದಾಗ ಹಿಂದುಳಿದವ್ರು ನೆನಪಾಗ್ತದ, ಹಿಂದ ನೆನಪಾಗ್ತದ. ಸಿದ್ದರಾಮಯ್ಯನವರು ಒಬ್ಬರು ಮಹಾ ಮೋಸಗಾರ. ಜಾತಿ ಗಣತಿಗೆ ಮಾಡತಕ್ಕಂಥ ಅಧಿಕಾರನೇ ರಾಜ್ಯ ಸರ್ಕಾರಕ್ಕೆಲ್ಲ 2013ರಿಂದ 2018ರವರೆಗೂ ಮುಖ್ಯಮಂತ್ರಿ ಆಗಿ ಕಾಂತರಾಜ್ ವರದಿ ಆಯೋಗನ್ನ ನೇಮಿಸಿ ಅದನ್ನ ಅನುಷ್ಠಾನಕ್ಕೂ ತರಲಿಲ್ಲ, ತಿರಸ್ಕಾರನೂ ಮಾಡಲಿಲ್ಲ ಮತ್ತು ನಾಡಿನ ಜನತೆ ಮುಂದೆ ಅದು ವರದಿಯನ್ನ ಇಡ್ಲಿಲ್ಲ. ಅದು ಬಚ್ಚಿಟ್ಟು ಈಗ ಮತ್ತೆ ಅವರಲ್ಲಿ ಕಾಂಗ್ರೆಸ್ನವರಲ್ಲಿ 3-4 ಗುಂಪುಗಳಾಗಿ ಕುರ್ಚಿ ಕಾದಾಟ ನಡೆದದ. ಅದಕ್ಕಾಗಿ ಹಿಂದುಳಿದ ವರ್ಗದವ್ರನ್ನ ತೋರಿಸಿ ಒಂದು ಮೋಸದಾಟ ಹೂಡಿದ್ದಾರೆ. ಕೇಂದ್ರ ಸರ್ಕಾರ ದಲಿತರ ಮೀಸಲಾತಿ ಕೊಡಕ್ ಮುಂದೆ ಇದೆ ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ನೆನಪು ಮಾಡಿಕೊಡ್ತೇನೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ SC ಒಳಗ ಮೀಸಲಾತಿ ಆದೇಶ 1950ರಲ್ಲಿ 6 ಜಾತಿಗಳಿದ್ದು, ST ಒಳಗ 6 ಜಾತಿಗಳಿದ್ದು, ಇವತ್ತು ST ಒಳಗ 56 ಜಾತಿ ಆಗ್ಯದವ. SC ಒಳಗ 101 ಜಾತಿ ಆಗ್ಯಾವ. ಅಸ್ಪೃಶ್ಯರಿಗೆ ಮೀಸಲಾತಿ ಸೌಲಭ್ಯ ಸಿಗ್ತಾ ಇಲ್ಲ ಅಂತ ಕಳೆದ 30 ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಅನೇಕ ರಾಜ್ಯಗಳಲ್ಲಿ ಬೊಬ್ಬೆ ಹಾಕ್ತಾ ಇದ್ರು. ಮೀಸಲಾತಿ ಸೌಲಭ್ಯ ಸಿಗ್ತಾ ಇಲ್ಲ ಅಂತ ಅಸ್ಪೃಶ್ಯರಿಗೆ ನ್ಯಾಯ ಒದಗಿಸಿಕೊಡ್ಲಾಕ ನೀಗದೇ ಇರುವಂತ ಖರ್ಗೆ ಅವರು ಇಂಥ ಬೊಗಳೆಯನ್ನ ಬಿಡ್ತಾ ಇರ್ತಾರೆ. ಯಾವತ್ತೂ ಕೂಡ